ಫಸ್ಟು ಅಳತೆ ನೋಡಬೇಕು, ಆಮೇಲೆ ಅದಕ್ಕೆ ಸಿಮೆಂಟ್ ಬಳಿಬೇಕು ಹಿಂದೆ, ಆಮೇಲೆ ಮೆತ್ತಿಸ್ಬೇಕು. ಇದು ಟೈಲ್ಸ್, ಇದು ಗಸಿ. ಏನ್ ಗಸಿ ಇದು? ಇದು ಟೈಲ್ಸ್ ಹಾಕೋ ಗಸಿ. ರಾಕ್ ಸಿಮೆಂಟ್ ಮಾಮೂಲಿ ಸಿಮೆಂಟ್ ಎರಡು ಮಿಕ್ಸ್ ಮಾಡಿ, ಇದು ಕರ್ನಿ. ಇದು ಹಿಂಗೆ ಅಲ್ಲಾಡ್ಸೋದು, ಹಿಂಗೆ ಲೆವೆಲ್ ಮಾಡಿ ಗೋಡೆ ತಗೊಂಡೋಗಿ ಹೊಡಿಯೋದು. ಅಷ್ಟೇ ಆಗೋಯ್ತು. ಎಷ್ಟೆಷ್ಟು ಹಾಕ್ಕೊಳ್ತೀರಾ ಹೇಳಿ ಅದಕ್ಕೆ? ಹೇಳಕ್ಕಾಗಲ್ಲ. ಗೋಡೆ ಸರಿಯಾಗಿದೆ, ಸ್ಟ್ರೈಟ್ ಬರುತ್ತೆ. ಸುಟ್ಟು ಬರುತ್ತೆ. ಅಲ್ಲಪ್ಪ, ಸಿಮೆಂಟ್ ಏನೇನು ಹಾಕ್ತಾರೆ ಹೇಳ್ರಿ? ಸಿಮೆಂಟ್ಗೆ ರಾಕ್ ಸಿಮೆಂಟ್ ಹಾಕ್ತೀವಿ. ಅದೆಷ್ಟು ಇದೆಷ್ಟು? ಅದು ಒಂದು ಬಂಡ್ಲಿ, ಅದೊಂದು ಬಂಡ್ಲಿ. ಸಮ ಸಮ ಹಾಕ್ಕೊಳ್ತೀರಾ? ಸಮ ಸಮ ಹಾಕೊಂಡ್ರೆ ಇಲ್ಲಾಂದ್ರೆ ಉದುರೋಗುತ್ತೆ, ಬೇಗ ಉದುರೋಗುತ್ತೆ. ಇದೊಂದು ಬಂಡ್ಲಿ ಚಿಕ್ಕ ಹಾಕೊಂಡು ಹಾಗೆ ಮೆತ್ತಬೇಕು ಅಲ್ವಾ? ಸರಿ, ನಿಮ್ಮ ಕೆಲಸ ನೀವು ಮಾಡ್ಕೊಡ್ರಪ್ಪ. ಹಾಕೋಕ್ಕಿಂತ ಮುಂಚೆ ಮೇಲ್ಗಡೆ ಇದೆಯಲ್ಲ ಆ ಥರ ಇತ್ತು ಗೋಡೆ. ಈಗ ಟೈಲ್ಸ್ ಹಾಕಿದ್ಮೇಲೆ ಹೀಗೆ ಬಂದಿದೆ. ಈ ಟೈಲ್ಸ್ ಹಾಕೋಕ್ಕಿಂತ ಮುಂಚೆ ಗೋಡೆನ ಫಸ್ಟು ರಫ್ ಮಾಡ್ಕೊಳ್ತಾರೆ. ರಫ್ ಆದ್ಮೇಲೆ ಇದಕ್ಕೆ ರಾಕ್ ಸಿಮೆಂಟ್ ನೋಡಿದ್ರೆ ಕಲ್ಸ್ಕೊಂಡಿದ್ದೀವಿ. ರಾಕ್ ಸಿಮೆಂಟ್ ಮಾಮೂಲಿ ಸಿಮೆಂಟ್ ಕಲ್ಸ್ಕೊಂಡು ಟೈಲ್ಸ್ ಹಾಕ್ತಾರೆ, ಲೈಫ್ ಬರುತ್ತೆ. ಮಾಮೂಲಿ ಸಿಮೆಂಟ್ ಆಗಿದ್ರೆ ಲೈಫ್ ಬರಲ್ಲ. ರಾಕ್ ಸಿಮೆಂಟ್ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಲೈಫ್ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ, ಇಷ್ಟೆಲ್ಲ ಬೇಜಾರಾಗುತ್ತೆ, ಇಷ್ಟೆಲ್ಲ ಇದೆಲ್ಲ ಅಂತ ಕೆಲಸ. ನಾವು ಅವರು ಒಂದು 12 ವರ್ಷದಿಂದ ನಮ್ಮ ಪರಿಚಯ, ತುಂಬಾ ಪರಿಚಯ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಎಲ್ಲ ನೀಟಾಗಿ ಹಾಕೊಳ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಗೋಡೆನೆಲ್ಲ ರಫ್ ಮಾಡಿ ಹಾಕ್ತಾರೆ. ಯಾಕಂದ್ರೆ ಅದು ತುಂಬಾ ಲೈಫ್ ಬರುತ್ತೆ, ಅದು ಟೈಲ್ಸ್ ಹಾಕೋದ್ರಿಂದ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಏನು ಪ್ರಾಬ್ಲಮೇ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಈ ತರ ಎಲ್ಲ ಹಾಕ್ತಾ ಇದ್ದಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಪಾಪ.